ಇಸ್ಕೊಂಡವ. ಅದು ಆದ ನಂತರ ಏನಾಗ್ತದಪ್ಪ ಅಂದ್ರೆ ಇನ್ನೇನು ಅಲ್ಲಿ ಮಾತು ಕೊಟ್ಟಿದ್ನಲ್ಲ ಅಲ್ಲಿ ಮುತ್ತು ಮಾಸ್ತರ್ಗೆ, ಅವಾಗ ಏನು ಮಾಡ್ತಾರೆ 2008 ವಿಧಾನಸೌಧದ ಅವಾಗ ಚುನಾವಣೆ ನಡೆದಿರ್ತವಾಗ 2008 ಆವಾಗ ಚುನಾವಣೆ ಒಳಗೆ ಆಲ್ಗೂರ್ ಅವರು ಚುನಾವಣೆಗೆ ನಿಂದಿರ್ತಾರೆ. ಅವಾಗ ಆಲ್ಗೂರ್ ಅವ್ರು ಚುನಾವಣೆ ಇಟ್ಟಾಗ ಏನತ್ತಲ್ಲ, ಆವಾಗ ಆಲ್ಗೂರ್ ಅವ್ರಿಗೆ ಮತ್ತು ಪುತ್ರಪ್ಪ ಸಾವ್ಕಾರ್ಗೆ ಅಗದಿ ಅನ್ಯೂನ್ಯ ಆಗಿರ್ತದೆ. ಅವಾಗ ಇಡೀ ಆ ಭಾಗದ್ದೆಲ್ಲ ಆ ಪುತ್ರಪ್ಪ ಸಾವ್ಕಾರ್ನೇ ನೇತೃತ್ವ ಕೆಲಸ ಮಾಡ್ತಾನವ. ಅಂದ್ರೆ ಆಲ್ಗೂರ್ ಅವ್ರಿಗೆ ಅಷ್ಟು ಬೇಕಾಗಿದ್ದಾವ ಇರ್ತಾನವ. ಅವಾಗ ಚುನಾವಣೆ ಇಟ್ಟಾಗ ಮತ್ತು ಅವ್ರನ್ನ ಇದು ನೋಡ್ಬೇಕಲ್ಲ, ಅವಾಗೇನು ಮಾಡ್ತಾರೆ, ದಂಡ ಅವರೆಲ್ಲ ಪುತ್ರಪ್ಪ ಸಾವ್ಕಾರ್ನ ಅವರೆಲ್ಲ ಗನ್ಮ್ಯಾನ ಅವರೆಲ್ಲ ತೊಗೊಂಡು ಚುನಾವಣೆ ಒಳಗೆ ಒಂದು ಹಳ್ಳಿ ಒಳಗೆ ಚುನಾವಣೆ ನಡೆದಿರ್ತದೆ, ಪ್ರಚಾರ ನಡೆದಿರ್ತದೆ. ಅವಾಗ ಪ್ರಚಾರದಾಗ ಹೆಂಗೆ ನಡೆದಿರ್ತಪ್ಪ ಅಂತಂದ್ರೆ ಅವಾಗ ಏನು ಮಾಡ್ತಾರೆ ಇವರು, ಆ ವ್ಯಕ್ತಿ ಏನು ಹೊಡಿಸಿರ್ತಾನಲ್ಲ ಅಲ್ಲಿ ಅವನ ಮಕ್ಕಳು ಇರ್ತಾರೆ ಇವನ ಸಂಗಟ, ಬಾಗಪ್ಪನ ಸಂಗಟ. ಆ 2 ಹುಡುಗರು ಮತ್ತು ಬಾಗಪ್ಪ 3 ಜನ ಸೇರ್ತಾರೆ. ಅವಾಗ 3 ಜನ ಸೇರಿ ಏನು ಮಾಡ್ತಾರೆ, ಅವಾಗ ಈ ಪ್ರಚಾರಕ್ಕೆ ಅವನು ಬಂದೇ ಬರ್ತಾನೆ, ಅವನು ಪುತ್ರಪ್ಪ ಸಾವ್ಕಾರ್ ಹೊಡಿಬೇಕು. ಅವಾಗ ಏನು ಮಾಡ್ತಾರೆ, ಪ್ರಚಾರಾರ್ಥಕ್ಕೆ ಒಳಗೆ ಇಲ್ಲಿ ಪ್ರಚಾರ ಚಾಲೂ ಆಗಿರ್ತದೆ, ಮದ್ದು ಅದು ಹಚ್ಕೊಂಡು ಚಾಲೂ ಆಗಿರ್ತದೆ. ಆ ಸೌಂಡಿಗೆ ಹೊಡಿಬೇಕಲ್ಲ ಅವನಿಗೆ ಏನು ಮಾಡ್ತಾರೆ, ಒಂದು ಚೀಲ ಇರ್ತದೆ, ಆ ಚೀಲದೊಳಗೆ 2 ರಿವಾಲ್ವರ್ ಹಾಕ್ಕೊಂಡು ಆ 3 ಜನ 8 ರಿವಾಲ್ವರ್ ಹಾಕ್ಕೊಂಡು ಅವಾಗ ಅವ್ರು ಹೋಗ್ತಾರೆ. ಅವರು ಹೋಗಿ ಅವರು ಏನು ಮಾಡ್ತಾರೆ, ಕಾರ್ಯಕರ್ತರ ಥರನೇ ಅವ್ರು ಹತ್ತಿರ ಹೋಗ್ಬಿಡ್ತಾರೆ ಅವರು. ಯಾಕಂದ್ರೆ ಮಾರುವೇಷಲ್ಲಿ ಇವ್ರು ಏನದ ಅವನಿಗೆ ಪುತ್ರಪ್ಪ ಸಾವ್ಕಾರ್ಗೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾರೆ, ಪ್ರಚಾರದೊಳಗೆ ಅವ್ರು ಎಲ್ಲ ಇರ್ತಾರೆ, ಅವರು ಅಂಗರಕ್ಷಕರು ಇರ್ತಾರೆ, ಎಲ್ಲ ಇರ್ತಾರೆ. ಇದ್ರೂ ಅವಾಗ ಏನು ಮಾಡ್ತಾರೆ, ಚುನಾವಣೆ ಇರೋದ್ರಿಂದ ಎಲ್ಲ ಶಸ್ತ್ರಾಸ್ತ್ರಗಳು ಪೊಲೀಸರಿಗೆ ಒಪ್ಸಿರ್ತಾರೆ. ಈ ಕಾರಣಕ್ಕೆ ಪುತ್ರಪ್ಪ ಸಾವ್ಕಾರ್ಗೆ ಹೊಡ್ಯಾಕೆ ಈಜಿ ಅಂತೇಳಿ ಇವರು ಪ್ಲ್ಯಾನ್ ಹಾಕಿರ್ತಾರೆ. ಅವಾಗ ಏನು ಮಾಡ್ತಾರೆ, ಪುತ್ರಪ್ಪ ಸಾವ್ಕಾರ್ ಮುಂದೆ ಹೋಗಿ ಮಾಡ್ತಾರೆ, ಬಡ ಬೆನ್ನಿಗೆ ಗುಂಡು ಹಾಕ್ಬಿಡ್ತಾರೆ. ಇವರು ಗುಂಡು ಹಾಕಿ ಹಾಗೆ ಸೈಕಲ್ ಮೋಟ್ರ್ ಮ್ಯಾಗ ಬಂದುಬಿಡ್ತಾರೆ ಇವರು. ಅಂದ್ರೆ ಅವ್ರ ಕೆಲಸ ಇವ್ರು ಮಾಡಿದ್ರಲ್ಲ, ಮುಗೀತು ಅವ್ರ ಕೆಲಸ. ಮುಗಿದ ನಂತರ ಅವ್ನು ಪುತ್ರಪ್ಪ ಸಾವ್ಕಾರ್ ಏನು ಮಾಡ್ತಾನೆ, ಅದು ಆಯಿತು. ಆದ ಬಳಿಕ ಹೈದ್ರಾಬಾದಕ್ಕೆ ಹೋದರು, ಆ ದವಾಖಾನೆ ಇಲ್ಲಿ BLD ಎಲ್ಲ ಆಗಿ ಏನು ಮಾಡಿದ್ರು, ಕಡೆಗೆ ಒಂದಿನ ಅವರು ತೀರ್ಕೊಂಡ್ರು. ಅದು ಆದ ನಂತರ ಅಲ್ಲಿಂದ ಏನು ಮಾಡ್ತಾನೆ, ಇನ್ನು ಅವು ಮುತ್ತು ಮಾಸ್ತರ್ ಹೊಡೆದ ಬಳಿಕ ಏನಾಯ್ತು ಆಟೋಮೆಟಿಕಪ್ಪ ಅಂತಂದ್ರೆ ಅವಾಗ ಇವನ ಮ್ಯಾಗ ಈಗ ಬಾಗಪ್ಪಗೆ ಇದು ಮಾಡ್ಬೇಕಲ್ಲ ಇವರು ಬಾಗಪ್ಪಗೆ ಇದು ಮಾಡೋ ಟೈಮ್ಗೆ ಏನು ಮಾಡ್ಬಿಡ್ತಾರೆ ಆಟೋಮೆಟಿಕ್ಕ. ಅವಾಗ ಯಾರು ಈ ಕೆಲವೊಂದು ಏನು ಮಾಡ್ತಾರೆ, ಈ ಬಾಗಪ್ಪಗೆ ಏನು ಮಾಡ್ತಾರೆ, ಅವ ಏನು ಮಾಡ್ತಾನೆ, ಈ ರೇಂಜ್ ಇವ್ರು ತಿರ್ಸ್ಬೇಕಂತೇಳಿ ಇವ್ರು ಏನು ಮಾಡ್ತಾರೆ, ಆ ಚಂದಪ್ಪನ ತಮ್ಮ ಯಾರು ಬಸವರಾಜ ಅವರೆಲ್ಲ ಒಂದು ವಾತಾವರಣದಾಗ ಇರ್ತಾರೆ. ಅವನಿಗೆ ಭಯ, ಅವನಿಗೆ ಇನ್ನು ಇದು ಮಾಡಿದ್ರೆ ಇವ್ರು ನಾನು ಹೊಡಿತಾರೆ ಅಂತೇಳಿ ಅವೇನು ಮಾಡ್ತಾನೆ. ಅವಾಗ ಅಲ್ಲಿ ಬೊಮ್ಮನಹಳ್ಳಿ ಒಳಗೆ ಯಾರು ಚಂದಪ್ಪನ ತಮ್ಮ ಬಸವರಾಜ ಇರ್ತಾನಲ್ಲಿ.